ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ವಿವರವಾಗಿ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆಯ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ INDIA ಕೂಟ ಈ ಬಾರಿ ಅಧಿಕಾರಕ್ಕೆ ಏರೋದು ಕಷ್ಟ, NDA ಕೂಟವೇ ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು ಒಂದೇ ಮಾತನ್ನ, NDA ಅತಿ ಹೆಚ್ಚು ಸ್ಥಾನವನ್ನ ಪಡೆಯುತ್ತೆ ಅಂತ. ಬಹುನಿರೀಕ್ಷಿತ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಗೆಲುವು ಪಕ್ಕ ಅಂತ ಸಮೀಕ್ಷೆ ಹೇಳ್ತಾ ಇದೆ. NDAಗೆ ಬಹುಮತ ಪಕ್ಕ ಅಂತ ಮತಗಟ್ಟೆ ಸರ್ವೆ ಹೇಳ್ತಾ ಇದೆ. ಮೂರನೇ ಬಾರಿಯೂ ನರೇಂದ್ರ ಮೋದಿಗೆ ಅಧಿಕಾರ ಅಂತ ಸಮೀಕ್ಷೆ ಹೇಳ್ತಾ ಇದ್ದು, ಬಹುತೇಕ ಎಲ್ಲ ಮತಗಟ್ಟೆ ಸಮೀಕ್ಷೆಗಳಲ್ಲೂ NDAಗೆ ಬಹುಪರ. ಸಮೀಕ್ಷೆಯಲ್ಲಿ NDAಗೆ ಕನಿಷ್ಠ 320, ಗರಿಷ್ಠ 390 ಅಂತ ಭವಿಷ್ಯ ನುಡಿದಿದ್ದಾರೆ. ಸಮೀಕ್ಷೆಯಲ್ಲಿ INDIAಗೆ ಕನಿಷ್ಠ 120, ಗರಿಷ್ಠ 165 ಸ್ಥಾನ. ಮೋದಿ ಗ್ಯಾರಂಟಿ ಎದುರು ವರ್ಕೌಟ್ ಆಗ್ಲಿಲ್ವಾ ಕಾಂಗ್ರೆಸ್ ಗ್ಯಾರಂಟಿ? ಹಾಗಾದ್ರೆ ಯಾವ ಯಾವ ಸಮೀಕ್ಷೆಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. INDIA, NDA ಮತ್ತು ಅದರ್ಸ್ ಎಷ್ಟು ಪಡೆದುಕೊಳ್ತಾರೆ? ಇಂಡಿಯಾ ಟುಡೇ ನೀಡಿರುವಂತಹ ಸರ್ವೆಯಲ್ಲಿ NDA 361ರಿಂದ 401. ಇಂಡಿಯಾ ಟುಡೇ ನೀಡಿರುವ ಸರ್ವೆಯಲ್ಲಿ 400 ಪಾರ್ ಬಗ್ಗೆ ಹೇಳ್ತಾ ಇದ್ದಾರೆ. 361ರಿಂದ 401 ಸ್ಥಾನ ಪಡಿಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. INDIA 131ರಿಂದ 166 ಸ್ಥಾನಗಳನ್ನ ಪಡಿಬಹುದು. ಇತರರು 8ರಿಂದ 20 ಸ್ಥಾನ ಪಡಿಬಹುದು. ಸಮೀಕ್ಷೆಗಳಲ್ಲಿ NDAಗೆ ಅತಿ ಹೆಚ್ಚು ನಂಬರ್ಸ್ ನೀಡಿದೆ ಇಂಡಿಯಾ ಟುಡೇ ಸರ್ವೆ. 361ರಿಂದ 401 400 ಪಾರಾಗೋ ಸಾಧ್ಯತೆ ಇದೆ ಅಂತ ಕೊಟ್ಟಿದೆ. ಮುಂದುವರೆದಂತೆ ಬಿಜೆಪಿ 322ರಿಂದ 340 ಸ್ಥಾನ ಪಡಿಬಹುದು. ಬಿಜೆಪಿ ಏಕಾಂಗಿಯಾಗಿ 322ರಿಂದ 340 ಸ್ಥಾನ ಪಡಿಬಹುದು. ಕಾಂಗ್ರೆಸ್ 60ರಿಂದ 76 ಸ್ಥಾನಗಳನ್ನ ಪಡಿಬಹುದು. ಇತರರು 8ರಿಂದ 20 ಸ್ಥಾನ ಪಡಿಬಹುದು. ಇಂಡಿವಿಜುವಲಿ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಪಡೆಯುತ್ತವೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಈ 322ರಿಂದ 340 ಸ್ಥಾನ ಪಡಿಬಹುದು ಅಂತ ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ 60ರಿಂದ 74. ಇನ್ನು ರಿಪಬ್ಲಿಕ್ ಟಿವಿಯ ಸರ್ವೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 359 NDA ಪಡೆದುಕೊಳ್ಳುತ್ತೆ. INDIA 154 ಸ್ಥಾನ ಪಡೆಯುತ್ತೆ. ಇತರರು 30 ಸ್ಥಾನ ಪಡೆಯುತ್ತೆ ಅಂತ ರಿಪಬ್ಲಿಕ್ ಟಿವಿಯ ಸರ್ವೆ ಹೇಳ್ತಾ ಇದೆ. ಇದರಲ್ಲೂ ಕೂಡ NDAಗೆ ಬಹುಮತ ನೀಡಿದ್ದಾರೆ. 359 ಸ್ಥಾನಗಳನ್ನ NDA ಪಡಿಬಹುದು. ಇಂಡಿಯಾ ನ್ಯೂಸ್ ಸರ್ವೆ ಏನ್ ಹೇಳ್ತಾ ಇದೆ? ಇಂಡಿಯಾ ನ್ಯೂಸ್ NDA 371 ಸ್ಥಾನ ಪಡೆಯುತ್ತೆ. INDIA 125 ಸ್ಥಾನ ಅಷ್ಟೇ ಪಡೆಯುತ್ತೆ. ಇತರರು 47 ಸ್ಥಾನಗಳನ್ನ ಪಡಿತಾರೆ ಅಂತ ಇಂಡಿಯಾ ನ್ಯೂಸ್ ಸರ್ವೆ ಹೇಳ್ತಾ ಇದೆ. ಇಂಡಿಯಾ ನ್ಯೂಸ್ ಸರ್ವೆ ಪ್ರಕಾರವೂ ಕೂಡ NDA ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ. ಮ್ಯಾಟ್ರಿಸ್ ಹೇಳ್ತಾ ಇರುವಂತಹ ಸರ್ವೆ ನೋಡ್ತಾ ಇದ್ದೀರಾ. 353ರಿಂದ 368 ಸ್ಥಾನಗಳನ್ನ NDA ಪಡಿಬಹುದು. INDIA 118ರಿಂದ 133 ಸ್ಥಾನಗಳನ್ನ ಪಡಿಬಹುದು. ಇತರರು 43ರಿಂದ 48 ಸ್ಥಾನಗಳನ್ನ ಪಡಿಬಹುದು. ಮ್ಯಾಟ್ರಿಸ್ ಪ್ರಕಾರವು NDA ಅಧಿಕಾರಕ್ಕೆ ಬರುತ್ತೆ. ಜಿ ನ್ಯೂಸ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವೀಗ ನೋಡ್ತಾ ಇದ್ದೀರಾ. 353ರಿಂದ 367 NDA ಪಡೆಯೋ ಸಾಧ್ಯತೆ ಇದೆ. INDIA 118ರಿಂದ 133 ಸ್ಥಾನ. ಇತರರು 43ರಿಂದ 68ರವರೆಗೂ ಹೋಗಬಹುದು. ಇತರರ ಸಂಖ್ಯೆ ಜಾಸ್ತಿ ಕೊಟ್ಟಿದ್ದಾರೆ. 43ರಿಂದ 68ರವರೆಗೆ ಇತರರು ಸ್ಥಾನ ಪಡಿಬಹುದು ಅಂತ ಜಿ ನ್ಯೂಸ್ ಹೇಳ್ತಾ ಇದೆ. ಜನ್ ಕಿ ಬಾತ್ ಹೇಳ್ತಾ ಇದೆ NDA 362ರಿಂದ 392 ಸ್ಥಾನಗಳನ್ನ NDA ಪಡ್ಕೊಳ್ಳುತ್ತೆ. INDIA 141ರಿಂದ 161 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ. ಇತರರು ಕಡಿಮೆ ಪಡಿತಾರೆ. 10ರಿಂದ 20 ಸ್ಥಾನಗಳನ್ನ ಇತರರು ಪಡಿಬಹುದು ಅಂತ ಜನ್ ಕಿ ಬಾತ್ ಸರ್ವೆ ಹೇಳ್ತಾ ಇದೆ. ಎಲ್ಲ ಸರ್ವೆಗಳು ಕೂಡ 350ರ ಮೇಲೆಯೇ NDA ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಲೋಕ್ಪಾಲ್ ಹೇಳ್ತಾ ಇದೆ 325ರಿಂದ 335 ಸ್ಥಾನಗಳನ್ನ NDA ಪಡೆಯುತ್ತೆ. ಇತರ ಸರ್ವೆಗಳಿಗೆ ಕಂಪೇರ್ ಮಾಡಿದ್ರೆ NDA
ಕಡಿಮೆ ಸ್ಥಾನಗಳು ಲೋಕ್ಪಾಲ್ ಸರ್ವೆಯಲ್ಲಿ ಸಿಕ್ಕಿವೆ. 325ರಿಂದ 335, INDIA 155ರಿಂದ 165, ಇತರರು 48ರಿಂದ 55 ಸ್ಥಾನಗಳನ್ನು ಪಡಿಬಹುದು ಅಂತ ಲೋಕ್ಪೋಲ್ ಹೇಳ್ತಾ ಇದೆ. INDIAಗೆ 155ರಿಂದ 165 ಸ್ಥಾನಗಳನ್ನು ಕೊಟ್ಟಿದೆ. ಇನ್ನು ದೈನಿಕ ಭಾಸ್ಕರ್ ಕೊಟ್ಟಿದೆ NDAಗೆ 281ರಿಂದ 350. ದೈನಿಕ್ ಭಾಸ್ಕರಲ್ಲಿ 281ರಿಂದ 350, NDAಗೆ INDIAಗೆ 145ರಿಂದ 201. ದೈನಿಕ್ ಭಾಸ್ಕರ್ನಲ್ಲಿ 201ರವರೆಗೆ INDIA ಕೂಟ ಹೋಗಬಹುದು ಅಂತ ಸಮೀಕ್ಷೆ ನೀಡಿದೆ. ಇತರರು 33ರಿಂದ 49ರವರೆಗೆ ರೀಚ್ ಆಗಬಹುದು. 50ರ ಗಡಿಗೆ ಇತರರು ರೀಚ್ ಆಗಬಹುದು, ಇತರ ಪಕ್ಷಗಳು ರೀಚ್ ಆಗಬಹುದು ಅಂತ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. ಇನ್ನು ಲೋಕಸಭಾ ಮತಗಟ್ಟೆ ಸಮೀಕ್ಷೆಯ ಡೀಟೇಲ್ಸ್, ಯಾವ ಸಮೀಕ್ಷೆಗಳು ಏನೇನು ಹೇಳ್ತಾ ಇವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಸಮೀಕ್ಷೆಗಳು ಕೂಡ NDA ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದ ಕಥೆ ಏನು? ಕರ್ನಾಟಕದಲ್ಲಿ ವಿಜಯ ಪತಾಕೆ ಯಾರು ಹಾರಿಸ್ತಾರೆ? ಎಲ್ಲ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಮೀಕ್ಷೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ 2 ಅಂಕಿ ದಾಟಲ್ಲ ಅಂತಿದ್ದಾರೆ. ಸೊ ಯಾರ್ಯಾರು ಎಷ್ಟೆಷ್ಟು ಕರ್ನಾಟಕದಲ್ಲಿ ಸ್ಥಾನಗಳನ್ನ ನೀಡಿದ್ದಾರೆ ಎಕ್ಸಿಟ್ ಪೋಲ್ ನಲ್ಲಿ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇಂಡಿಯಾ ಟುಡೇ ಹೇಳ್ತಾ ಇದೆ ಬಿಜೆಪಿ 20ರಿಂದ 22, JDS 2ರಿಂದ 3, ಕಾಂಗ್ರೆಸ್ 3ರಿಂದ 5 ಮಾತ್ರ ಪಡೆದುಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಇಂಡಿಯಾ ಟಿವಿ ಹೇಳ್ತಾ ಇದೆ 18ರಿಂದ 22 ಬಿಜೆಪಿ ಬರಬಹುದು, 1ರಿಂದ 3 ಸ್ಥಾನ JDS ಗೆಲ್ಲಬಹುದು, 4ರಿಂದ 8 ಸ್ಥಾನ ಕಾಂಗ್ರೆಸ್ ಪಡಿಬಹುದು ಅಂತ. ಇನ್ನು CNN ನ್ಯೂಸ್ ಹೇಳ್ತಾ ಇದೆ 21ರಿಂದ 24 ಬಿಜೆಪಿ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ JDS 1ರಿಂದ 2 ಸ್ಥಾನ ಪಡಿಬಹುದು, ಕಾಂಗ್ರೆಸ್ 3ರಿಂದ 7 ಸ್ಥಾನ ಪಡಿಬಹುದು ಅಂತ CNN ನ್ಯೂಸ್ 18 ಹೇಳ್ತಾ ಇದೆ. ಪೋಲ್ ಸ್ಟಾರ್ಟ್ ಹೇಳ್ತಾ ಇದೆ 18 ಸ್ಥಾನ ಬಿಜೆಪಿ ಪಡೆಯುತ್ತೆ. ಸಿಂಗಲ್ ಡಿಜಿಟ್ಸ್ ಕೊಟ್ಟಿದ್ದಾರೆ. 18 ಸ್ಥಾನ ಬಿಜೆಪಿ ಪಡೆಯುತ್ತೆ, 2 JDS ಪಡೆಯುತ್ತೆ, 8 ಕಾಂಗ್ರೆಸ್ ಪಡೆಯುತ್ತೆ ಅಂತ. ಇನ್ನು ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ 23ರಿಂದ 25 ಸ್ಥಾನಗಳನ್ನ ಬಿಜೆಪಿ ಪಡಿಬಹುದು. ಬಿಜೆಪಿ ಏಕಾಂಗಿಯಾಗಿ 23ರಿಂದ 25 ಸ್ಥಾನ ಪಡಿಬಹುದು, 2ರಿಂದ 3 JDS ಪಡಿಬಹುದು, 3ರಿಂದ 5 ಮಾತ್ರ ಕಾಂಗ್ರೆಸ್ ಪಡಿಬಹುದು ಅಂತ. ಪೋಲ್ ಆಫ್ ಪೋಲ್ಸ್ ಕೂಡ ಸಿಂಗಲ್ ಡಿಜಿಟ್ಸ್ ಕೊಟ್ಟಿದೆ. ಬಿಜೆಪಿ 21 ಪಡಿಬಹುದು, JDS 2 ಪಡಿಬಹುದು, ಕಾಂಗ್ರೆಸ್ 5 ಸ್ಥಾನಗಳನ್ನ ಪಡಿಬಹುದು. ಇದಿಷ್ಟು ಕರ್ನಾಟಕದ ಮತಗಟ್ಟೆ ಸಮೀಕ್ಷೆ. ಯಾವ ಸರ್ವೆಗಳು ಏನೇನು ಹೇಳ್ತಿವೆ ಅಂತ. ರಿಪಬ್ಲಿಕ್ ಹೇಳ್ತಾ ಇದೆ NDA ಅಂದ್ರೆ ಮೈತ್ರಿಕೂಟಕ್ಕೆ 22 ಸ್ಥಾನ ಸಿಗುತ್ತೆ, INDIAಗೆ 6 ಸ್ಥಾನ ಸಿಗುತ್ತೆ. ಇನ್ನು ಪಿಮಾಕ್ಯೂ ಹೇಳ್ತಾ ಇದೆ 22 ಸ್ಥಾನ NDA ಪಡೆದುಕೊಳ್ಳುತ್ತೆ, 6 INDIA ಪಡೆಯುತ್ತೆ ಅಂತ. ABP ನ್ಯೂಸ್ ಹೇಳ್ತಾ ಇದೆ 23ರಿಂದ 25 ಸ್ಥಾನ NDA ಪಡ್ಕೊಳ್ಳುತ್ತೆ, 3ರಿಂದ 5 ಸ್ಥಾನ ಕಾಂಗ್ರೆಸ್ ಪಡೆಯುತ್ತೆ ಅಂತ. ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ 22 ಬಿಜೆಪಿ ಮತ್ತು JDS ನ ದೋಸ್ತಿ ಪಡೆ ಪಡೆದುಕೊಳ್ಳುತ್ತೆ, 6 INDIA ಪಡೆದುಕೊಳ್ಳುತ್ತೆ ಅಂತ. ಕರ್ನಾಟಕ ಮತ್ತು ಓವರ್ ಆಲ್ ಇಂಡಿಯಾದ ಸಮೀಕ್ಷೆಗಳನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಪ್ರಶಾಂತ್ ನಾಥ್ ಹಂಚ್ಕೊಳ್ತಾರೆ. ಪ್ರಶಾಂತ್ ನಾಥ್ ನಿರಂತರವಾಗಿ ನಿಮಗೆ ಎಲೆಕ್ಷನ್ನ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಪ್ರಶಾಂತ್, ಪೋಲ್ ಆಫ್ ಪೋಲ್ಸ್ ಇಂದ ಸೇರಿದಂತೆ ಇತರ ಸರ್ವೆಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಆಶ್ಚರ್ಯಕರ ರೀತಿಯಲ್ಲಿ 2 ಸರ್ವೆಯನ್ನು ಹೊರತುಪಡಿಸಿದ್ರೆ ಉಳಿದಂತಹ ಸರ್ವೆಗಳು 350+ NDAಗೆ ನೀಡ್ತಾ ಇವೆ. ಫಸ್ಟ್ ರಿಯಾಕ್ಷನ್ ನಿಮ್ಮದು ಎಕ್ಸಿಟ್ ಪೋಲ್ ಬಗ್ಗೆ? ಎಕ್ಸಿಟ್ ಪೋಲ್ಸ್ಗಳು ಒಪಿನಿಯನ್ ಪೋಲ್ಗಳು ಏನು ಭವಿಷ್ಯವನ್ನು ನುಡಿದಿದ್ವು ಅದರ ಹೆಚ್ಚು ಕಡಿಮೆ ಅದೇ ಲೈನ್ನಲ್ಲಿ ಎಕ್ಸಿಟ್ ಪೋಲ್ಸ್ಗಳು ಕೂಡ ಸಂಖ್ಯೆಗಳನ್ನು ತೋರಿಸ್ತಾ ಇವೆ. NDA 370ರ ಮೇಲಿರುತ್ತೆ, 370ರಿಂದ 401ರವರೆಗೆ. ಇಂಡಿಯಾ ಟುಡೇ ಅಂತೂ 361 to 401 ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಪ್ರಮುಖವಾಗಿ BJP ಎಲ್ಲ ಸರ್ವೆಗಳು ಹೇಳ್ತಾ ಇರತಕ್ಕಂಥ ಒಟ್ಟು ಸಾರಾಂಶವನ್ನು ತೆಗೆದುಕೊಂಡ್ರೆ ಉತ್ತರ ಪ್ರದೇಶದಲ್ಲಿ ತನ್ನ ಟ್ಯಾಲಿಯನ್ನು BJP ಇಂಪ್ರೂವ್ ಮಾಡ್ಕೊಳ್ತಾ ಇದೆ. BJPಯ ನಂಬರ್ಸ್ನ ದೃಷ್ಟಿಯಿಂದ ಅದು ಪ್ರಮುಖವಾಗಿರ್ತಕ್ಕಂಥ ಭಾಗ. ಕಳೆದ ಬಾರಿ 62 ಗಳಿಸಿದರೆ ಈ ಬಾರಿ 65, 67, 70ರವರೆಗೂ ಕೂಡ ಹೋಗ್ಬೋದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಮಧ್ಯಪ್ರದೇಶ್ BJP ಈಸ್ ಹೋಲ್ಡಿಂಗ್ ಬ್ಯಾಕ್, ವೆರಿ ಇಂಪಾರ್ಟೆಂಟ್ ಫಾರ್ BJP ಟ್ಯಾಲಿ. ಗುಜರಾತ್
ಕ್ಲೀನ್ ಸ್ವೀಪನ್ನು ಮಾಡ್ಬೋದು, ಭಾಳ ಅಂದರೆ ಒಂದು ಸೀಟೆಲ್ಲೋ ಕಳ್ಕೊಳ್ಬೋದು. ಬಿಟ್ಟರೆ ಕ್ಲೀನ್ ಸ್ವೀಪ್ನ ನಿರೀಕ್ಷೆ ಸಮೀಕ್ಷೆಗಳಿಗಿದೆ. ಛತ್ತೀಸ್ಗಢ ಕೂಡ ಹೆಚ್ಚು ಕಡಿಮೆ ಎಲ್ಲ ಸ್ಥಾನಗಳನ್ನು ಬಿ ಜೆ ಪಿ ಗಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಇವೆ. ದಿಲ್ಲಿಯಲ್ಲೂ ಕೂಡ 7ರಲ್ಲಿ 6 ಅಥವಾ 7 ಒಂದು ಸೀಟನ್ನು ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಉಳಿದಂತೆ ನೀವು ನೋಡಿ, ಹರಿಯಾಣ ಬಿ ಜೆ ಪಿ ಇಸ್ ಲೂಸಿಂಗ್, ರಾಜಸ್ಥಾನ್ ಬಿ ಜೆ ಪಿ ಇಸ್ ಲೂಸಿಂಗ್. ಬಟ್ ಅದರಲ್ಲೂ ಎಕ್ಸಿಟ್ ಪೋಲ್ಸ್ಗಳಿಗೆ ಬಹಳ ದ್ವಂದ್ವ ಇದೆ. ಕೆಲ ಎಕ್ಸಿಟ್ ಪೋಲ್ಸ್ಗಳು ರಾಜಸ್ಥಾನದಲ್ಲಿ 9 ಸೀಟನ್ನು ಬಿ ಜೆ ಪಿ ಕಳ್ಕೊಳ್ಬಹುದು ಅಂತಂದರೆ, ಇನ್ನೂ ಕೆಲ ಸಿ ವೋಟರ್ ಥರದ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ಇಲ್ಲ, ಭಾಳ ಇಲ್ಲ, 3ರಿಂದ 4 ಸೀಟ್ಗಳನ್ನು ಮಾತ್ರ ಕಳ್ಕೊಳ್ತವೆ ಅಂತಕ್ಕಂಥದ್ದು. ಈ 2 ರಾಜ್ಯಗಳಲ್ಲಿ ಬಿ ಜೆ ಪಿ ಕಳ್ಕೊಳ್ಳೋದು ಬಿಟ್ಟರೆ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಸೀಟ್ಗಳನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದಿತ್ತು. ಆದರೆ ಎಕ್ಸಿಟ್ ಪೋಲ್ಸ್ಗಳ ಪ್ರಕಾರ ಬಿ ಜೆ ಪಿ ಸೀಟ್ ಕಳ್ಕೊಳ್ತಾ ಇಲ್ಲ. JDS ಜೊತೆಗೆ ಸೇರಿ ಕಳೆದ ಬಾರಿಯ ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ. NDA ಸಂಖ್ಯೆಗಳನ್ನು ನೋಡಿದಾಗ ಬಿಹಾರ್ JDU ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಹೀಗಾಗಿ ತೇಜಸ್ವಿ ಯಾದವ್ ಅಂದುಕೊಂಡಷ್ಟೇ ಅಲ್ಲದಿದ್ದರೂ ಕೂಡ ನನಗನ್ಸಿತ್ತು ಬಿಹಾರದಲ್ಲಿ ಕಳೆದ ಬಾರಿ 1 ಸೀಟ್ ಮಾತ್ರ ಕಾಂಗ್ರೆಸ್ಸಿಗೆ ಬಂದಿತ್ತು. ಹೆಚ್ಚು ಕಡಿಮೆ 13-14 ಸೀಟ್ಗಳವರೆಗೆ ಎಲ್ಲಿ ತೇಜಸ್ವಿ ಯಾದವ್ ಕಾಂಗ್ರೆಸ್ ಬರುತ್ತೆ ಅಂತಕ್ಕಂಥದ್ದು. ಬಟ್ ಎಕ್ಸಿಟ್ ಪೋಲ್ಸ್ಗಳು ಅದರತ್ತ ಇಂಡಿಕೇಟ್ ಮಾಡ್ತಾ ಇಲ್ಲ. ತೇಜಸ್ವಿ ಯಾದವ್ ಅಂದುಕೊಂಡಷ್ಟು ಸೀಟನ್ನು ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೋಟ್ ಶೇರನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಬಟ್ JDU ಸ್ವಲ್ಪ ಮಟ್ಟಿಗೆ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಬಿ ಜೆ ಪಿ ಕಳೆದ ಬಾರಿ 39 NDAಲ್ಲಿ ಗಳಿಸಿತ್ತು. ಈ ಬಾರಿ 27, 28, 33ರವರೆಗೂ ಕೂಡ ಹೋಗುವುದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಇನ್ನೊಂದು ರಾಜ್ಯ NDAಗೆ ಒಂದು ರೀತಿಯ ವಾಟರ್ಲೂ ಆಗಿರೋದು ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ 48ರಲ್ಲಿ 42 NDA ಗಳಿಸಿತ್ತು. ಈ ಬಾರಿ ಶಿವಸೇನೆ ಒಡೆದಿದೆ, NCP ಒಡೆದಿದೆ. ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿರಲಿದೆ. ಬಟ್ ಬಿ ಜೆ ಪಿಯ ಸೀಟ್ಗಳು ಕೂಡ ಕಡಿಮೆ ಆಗ್ಬೋದು. 4ರಿಂದ 5 ಸೀಟ್ಗಳು 23 ಇತ್ತು, ಹೆಚ್ಚು ಕಡಿಮೆ 17-18ರವರೆಗೆ ಬರ್ಬೋದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಬಟ್ ಬಿ ಜೆ ಪಿ ಇಸ್ ಸಿಂಗಲ್ ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ವೋಟ್ ಶೇರ್ ಆ್ಯಂಡ್ ಸೀಟ್ಸ್ ಆಲ್ಸೋ. ಉದ್ಧವ್ ಠಾಕ್ರೆಗೆ ಅನುಕಂಪದ ಲಾಭ 8ರಿಂದ 9 ಸೀಟ್ಗಳ ರೂಪದಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಏಕನಾಥ್ ಶಿಂಧೆ 5ರಿಂದ 6, 7ರವರೆಗೆ ಸೀಟ್ಗಳನ್ನು ಪಡಿಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಬಟ್ ಇಂಟ್ರೆಸ್ಟಿಂಗ್ಲಿ ಮಹಾರಾಷ್ಟ್ರದಲ್ಲಿ ಕಾಕಾಪುತನ್ಯ ಫೈಟ್ ಅಂತಾರೆ ಅದನ್ನು, ಶರದ್ ಪವಾರ್ ಮತ್ತು ಅಜಿತ್ ದಾದಾ ಇಸ್ ನಾಟ್ ವಿನ್ನಿಂಗ್ ಮಚ್. 1 ಸೀಟ್ ಬಾರಾಮತಿಯನ್ನು ಉಳಿಸ್ಕೊಂಡ್ರೆ ಹೆಚ್ಚು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಆನ್ ದ ಕಾಂಟ್ರರಿ ಶರದ್ ಪವಾರ್ 5ರಿಂದ 6 ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು. ಅಂದರೆ NDA ಟ್ಯಾಲಿ ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿ ಕಡಿಮೆ ಆಗ್ತಾ ಇದೆ. ಬಿ ಜೆ ಪಿಯ ನಂಬರ್ಸ್ ಬರೀ ಬಿ ಜೆ ಪಿ ಅಂತ ತೆಗೆದುಕೊಂಡ್ರೆ ಹರಿಯಾಣ ಮತ್ತು ರಾಜಸ್ಥಾನ್ ಈ 2 ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಬಟ್ ನೀವು ಗಣಿತ ನೋಡಿ, ಬಿ ಜೆ ಪಿ ಈ ಬಾರಿ ಈ ಫಲಿತಾಂಶ, ಈ ನಂಬರ್ಸ್ ಬಂದರೆ ಇಟ್ ವಿಲ್ ಬಿ ಟ್ರೂಲಿ ದೊಡ್ಡ ಒಂದು ನ್ಯಾಷನಲ್ ಪಾರ್ಟಿಯಾಗಿ, ಏಕೈಕ ನ್ಯಾಷನಲ್ ಪಾರ್ಟಿಯಾಗಿ ಹೊರಹೊಮ್ಮತ್ತೆ. ಯಾಕಂದರೆ ವೋಟ್ ಶೇರ್ ಲೆಕ್ಕಾಚಾರ ನೀವು ತೆಗೆದುಕೊಂಡ್ರೆ 30 ಇತ್ತು, ಮೊದಲ ಬಾರಿ 30-31% ಇತ್ತು. ನೆಕ್ಸ್ಟ್ ಟೈಮ್ ದಟ್ ಈಸ್ 37%ವರೆಗೆ ಬಂತು. ಈ ಬಾರಿ 3% ವೋಟ್ ಶೇರನ್ನು ಬಿ ಜೆ ಪಿ ಹೆಚ್ಚಿಸ್ಕೊಳ್ಳುತ್ತೆ ಅಂತ ಸಮೀಕ್ಷೆಗಳು ಹೇಳ್ತವೆ, 40%. ಇನ್ನೊಂದು ರಾಷ್ಟ್ರೀಯ ಪಕ್ಷ ನೋಡಿದರೆ 19% ಇತ್ತು 2019ರಲ್ಲಿ. 2% ಇನ್ಕ್ರೀಸನ್ನು ಕಾಂಗ್ರೆಸ್ ಕೂಡ ಮಾಡ್ಕೊಳ್ತಾ ಇದೆ. ಬಟ್ ಇಟ್ ವಿಲ್ ಬಿ ಅಟ್ ಓನ್ಲಿ 21%. ಹೀಗಾಗಿ NDAದ ವೋಟ್ ಶೇರ್ ಏನಿದೆ ಅದು 47%ವರೆಗೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. INDI ಕೂಟ 39ಕ್ಕೆ ಬರ್ತಾ ಇದೆ. ಬಟ್ ಕಾಂಗ್ರೆಸ್ನ ವೋಟ್ ಶೇರ್ ನಿಮಗೆ 6ರಿಂದ 8% ಜಾಸ್ತಿ ಆದರೆ ಮಾತ್ರ ಸಮೀಕರಣಗಳು ಬದಲಾಗ್ತಾ ಇವೆ. ಅಂದರೆ ಅರ್ಧಕ್ಕರ್ಧ ಕಾಂಗ್ರೆಸ್ ಮತ್ತು BJPಯ ನಡುವೆ ವೋಟ್ ಶೇರ್ನ ಡಿಫರೆನ್ಸ್ ಇದೆ. 21ರಲ್ಲಿ ಕಾಂಗ್ರೆಸ್ ಇದ್ದರೆ 40ರಲ್ಲಿ BJP ಕಂಡು ಬರ್ತಾ ಇದೆ. ತೆಲಂಗಾಣ, ಆಂಧ್ರ ಪ್ರದೇಶ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ. ಹೋಗೋಣ ಅಲ್ಲಿಗೆ ಡೀಟೇಲ್ ಆಗಿ ಹೋಗೋಣ. ಎಲ್ಲಿ ಗೇನ್ ಮಾಡ್ತಾ ಇದೆ ಬಿಜೆಪಿ, ಎಲ್ಲಿ ಲಾಭ ಆಗ್ತಾ ಇದೆ ಈ ಬಾರಿ, ಎಕ್ಸಿಟ್ ಪೋಲ್ಸ್ ಏನ್ ಹೇಳ್ತಾ ಇವೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.